ವಿಮಾ ರಕ್ಷಣೆ ಬಗ್ಗೆ ಮಾತನಾಡ್ತಿದ್ರಲ್ವಾ? ಹೌದು, ಯಾವ ಹೌದು. ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಈಗ ನಾನು ಒಂದು ಪಾಲಿಸಿ ತಗೊಂಡಿರ್ತೀನಿ ವಿಮಾ ರಕ್ಷಣಾ. ಅದು ಟರ್ಮ್ ಪಾಲಿಸಿ ಆಗಿರ್ಬೋದು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು. ಈ ರೀತಿ ಬರುತ್ತಾ ಅಥವಾ ಇಲ್ಲಿ ಇಲ್ಲಿ ಯಾವ ತರ? ಇಲ್ಲಿ ನೀವು ಪಾಲಿಸಿ ತಗೊಳ್ಳೋ ಅಗತ್ಯ ಇಲ್ಲ. ಹ್ಮ್. ಯುವರ್ ಮೆಂಬರ್ ಶುಡ್ ಬಿ ದೇರ್. ಯು ಶುಡ್ ಬಿ ಎ ಮೆಂಬರ್. ನೀವು ನಿಮ್ಮ ಸದಸ್ಯತ್ವ ಇದ್ರೆ ಮಾತ್ರ ನಿಮಗೆ ವಿಮಾ ಫೆಸಿಲಿಟಿ ಸಿಗುತ್ತೆ. ಹ್ಮ್. ಸದಸ್ಯತ್ವ ಕಳ್ಕೊಂಡ್ರೆ ನಿಮ್ಗೆ ವಿಮಾ ಫೆಸಿಲಿಟಿ ಇಲ್ಲ. ಹ್ಮ್. ಅದಕ್ಕೆ ನೀವೇನು ಮಾಡಬೇಕು, ಸದಸ್ಯತ್ವನ ಉಳಿಸ್ಕೊಬೇಕು. ಮತ್ತು ಇದು ವಿಮೆಗೆ ಕಟ್ಟೋದು ನೀವು ಕಟ್ಟಲ್ಲ, ಹ್ಮ್. ಎಂಪ್ಲಾಯರ್ ಕಟ್ತಾರೆ ಅದು ಸಪ್ರೇಟಾಗಿ. ಹ್ಮ್. ಅಪಾರ್ಟ್ ಫ್ರಮ್ 12% ಇದು ಸಪ್ರೇಟಾಗಿ ಕಟ್ತಾರೆ ವಿಮೆ ಯೋಜನೆಗೆ. ಇದರಲ್ಲಿ ಏನಾಗುತ್ತೆ, ಬೈ ಚಾನ್ಸ್ ನೀವು ವಿತಿನ್ ಜಾಯ್ನ್ ಆಗಿ 1 ತಿಂಗಳು ಒಳಗಡೆ ತೀರೋದ್ರೆ, ಆ್ಯಸ್ ಆನ್ ರೀಸೆಂಟ್ ನೋಟಿಫಿಕೇಶನ್ ಪ್ರಕಾರ ನಿಮಗೆ 50,000 ಕೊಡ್ತೀನಿ. ಹ್ಮ್. 1 ವರ್ಷ ಕೆಲಸ ಮಾಡಿ, ಅಂದರೆ 1 ವರ್ಷ ಕೆಲಸ ಮಾಡಿ ನೀವು 1 ವರ್ಷ ನಿಮ್ಮ ಕಾಂಟ್ರಿಬ್ಯೂಷನ್ ಬಂದಿದ್ದರೆ, 1 ವರ್ಷದ ನಂತರ ನೀವು ಏನಾದರೂ ಇದು ದುರ್ಘಟನೆ ಆದರೆ ತೀರೋದ್ರೆ ನಿಮಗೆ ಮಿನಿಮಮ್ 2.5 ಲ್ಯಾಕ್ಸ್ ಕೊಡ್ತೀನಿ. ಹ್ಮ್. ಮ್ಯಾಕ್ಸಿಮಮ್ ಇಸ್ 7 ಲ್ಯಾಕ್ಸ್. ಓಕೆ. 7 ಲ್ಯಾಕ್ಸ್ ನೀವು ತಗೊಬೇಕಂದ್ರೆ ನಿಮ್ಮದು ಇದನ್ನ ಇ ಡಿ ಎಲ್ ಎ ಅಂತಾರೆ. ಹ್ಮ್. ಇಟ್ ಈಸ್ ಲಿಂಕ್ ಟು ಯುವರ್ ಪಿ ಎಫ್ ಅಕೌಂಟ್. ಹ್ಮ್. ಸೊ ನಿಮ್ಮ ಪಿ ಎಫ್ ಅಮೌಂಟ್ ಏನು ನಿಮಗೆ ನಿಮ್ಮ ಜಮಾ ಆಗಿರ್ತೈತೆ ನಿಮ್ಮ ಅಕೌಂಟಲ್ಲಿ, ಅದನ್ನು ಅವಶ್ಯಕತೆ ತೀರಾ ಇದಿಲ್ಲ ಅಂದರೆ ನನಗೆ ಆಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಮಾತ್ರನೇ ಅದನ್ನು ವಿಡ್ರಾ ಮಾಡಬೇಕು. ಯಾಕೆ, ವಿಮೆ ಯೋಜನೆ ಕೊಡಬೇಕಂದ್ರೆ ನಿಮ್ಗೆ ಆ ಬ್ಯಾಲೆನ್ಸ್ ಏನಿದೆಯೋ ಅದಕ್ಕೆ ಲಿಂಕ್ಡ್ ಆಗಿ ನಿಮ್ಗೆ ಮ್ಯಾಕ್ಸಿಮಮ್ ಅಮೌಂಟ್ ಬರುತ್ತೆ. ಓಕೆ. ಸೊ ಓಕೆ. ಮ್ಯಾಕ್ಸಿಮಮ್ ಯು ಮೇಂಟೈನ್ ಇನ್ ಪಿ ಎಫ್ ಅಕೌಂಟ್, ದ ಮೋರ್ ಅಮೌಂಟ್ ಯು ಗೆಟ್ ಇಟ್ ಇನ್ ಹ್ಮ್. ಇದು ವಿಮೆ ಯೋಜನೆ. ಅಂದ್ರೆ ನೀವು ಹೇಳ್ತಿರೋದಂದ್ರೆ ಎಮರ್ಜೆನ್ಸಿ ಇದ್ರಾಗ ಮಾತ್ರ ಪಿ ಎಫ್ ಅಮೌಂಟ್ ನ ತೆಗಿಬೇಕು. ಹೌದು. ಇಲ್ಲ ಅಂತ ಹೇಳಿದ್ರೆ ಇದೇ ಅಮೌಂಟ್ ಬಿಡು ಅದಿದ್ದ ಏನ್ ಮಾಡುತ್ತೆ ಅಂತ ತಗೋತಾ ಇರಬಾರ್ದು ಅಂತ. ಈಗ ಕೆಲವರು ಬರೋರ ಪ್ರಶ್ನೆ ಹಾಕೋದೇ ಹಾಗೆ. ಈಗ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ದೀರಿ ನಮ್ಮ ಆಫೀಸಲ್ಲಿ. ಏನಂದರೆ ಪ್ರತಿ ಆಫೀಸರ್ಸ್, ನಾವು 3 ಜನ ಆಫೀಸರ್ಸ್ ಇದ್ದೀರಿ. ಎವ್ರಿ ಆಫೀಸರ್ ವಿಲ್ ಡೂ 1 hour. ಮೇಜರ್ ಜಾಸ್ತಿ ಜನ ಇದ್ದಾಗ ಪಿ ಆರ್ ಒ ಸೆಕ್ಷನಲ್ಲಿ ನೀವು ಬಂದು ನೋಡಿ. ಇವಾಗ ಪಿ ಆರ್ ಒನ ನಾವು ತುಂಬ ಚೆನ್ನಾಗಿ ಮಾಡಿ, ಯು ನೆವರ್ ಫೀಲ್ ದಟ್ ಈಸ್ ಅ ಗೌರ್ಮೆಂಟ್ ಆರ್ ಆ ರೀತಿ. ಯಾಕಂದರೆ ದಟ್ ಈಸ್ ಅವರ್ ಫೇಸ್. ಪಿ ಆರ್ ಒ ಈಸ್ ಅವರ್ ಫೇಸ್. ಸೊ ಅದನ್ನು ಅಲ್ಲಿ ಜಾಸ್ತಿ ಜನ ಆದರೆ ಎವ್ರಿ ಆಫೀಸರ್ ವಿಲ್ ಟರ್ನ್ ಬೈ ಟರ್ನ್ ಹೋಗ್ತೀರಿ. ನಾವು ಕೇಳಿದಾಗ ಹಂಗೆ, ಏನು ಸರ್ ಯೂಟ್ಯೂಬಲ್ಲಿ ಹಾಕಿದ್ರು ಇದನ್ನ ATM ಕಾರ್ಡ್ ಕೊಡ್ತಾರಂತೆ ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರು ಅಂತಾರೆ. ನಾನು ಹೇಳೋದು ಒಂದೇ, ಇದನ್ನು ಬ್ಯಾಂಕ್ ಥರ ಯೂಸ್ ಮಾಡಬೇಡಿ. ಇದು ನಮ್ಮದು ಹೆಸರೇನು, ಸಾಮಾಜಿಕ ಭದ್ರತೆ. ನಮ್ಮ ಮೇನ್ ಏಮೇ ಸಾಮಾಜಿಕ ಭದ್ರತೆ ಒದಗಿಸಿ. ಯಾವಾಗ ನೀವು ನಿವೃತ್ತಿ ಹೊಂದಾಗ, ವಯಸ್ಸಾದಾಗ ಭದ್ರತೆ ಕೊಡೋದಕ್ಕೆ ಮಾಡ್ತಾರೆ. ನೀವು ATM ಕಾರ್ಡ್ ಥರ ಬ್ಯಾಂಕ್ ಅಕೌಂಟ್ ಥರ ಯೂಸ್ ಮಾಡಿದ್ರೆ ನಮ್ಮ ಪರ್ಪಸ್ಸೇ ಸರ್ವ್ ಆಗಲ್ಲ. ಸೊ ಹಂಗಾಗಿ ಬ್ಯಾಂಕ್ ಥರ ಟ್ರೀಟ್ ಮಾಡಬೇಡಿ. ಇದನ್ನು ನಿಮ್ಮ ಸೇವಿಂಗ್ಸ್ ಅಂತಲೇ ಟ್ರೀಟ್ ಮಾಡಿ. ಅಟ್ಲೀಸ್ಟ್ ಮ್ಯಾಂಡೇಟ್ರಿ ಆಗಿ ಇರೋ ಕಾರಣಕ್ಕಾದರೂ ಸೇವಿಂಗ್ಸ್ ಮಾಡಿ. ಓಕೆ. ಈಗ ಮೆಂಬರ್ಶಿಪ್ ಬಗ್ಗೆ ಮಾತನಾಡ್ತಾ ಇದ್ರಿ. ಪಿ ಎಫ್ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳಿಬಿಟ್ಟು. ಈ ಹಿಂದೆ ಒಂದಿತ್ತು, ಯಾರು ಉದ್ಯೋಗದಾತರಿದ್ರು ಅವರು ಕ್ರಿಯೇಟ್ ಮಾಡ್ಕೋತಾ ಇದ್ರು ಅಂತ ಹೇಳಿ. ಈಗ ಮೊದಲು ಹೇಗಿತ್ತಂದರೆ ಒಬ್ಬ ಉದ್ಯೋಗಿಗೆ ಗುರುತಿಸ್ತಿದ್ರಿ. ಹೇಗೆಂದರೆ, ಒಂದು ಸಂಸ್ಥೆಗೆ ಅನುಗುಣವಾಗಿ ಒಂದು ಸಂಸ್ಥೆಗೆ ಒಂದು ನಂಬರ್ ಕೊಡ್ತಿದ್ರಿ. ಅದಾದ ನಂತರ ಎಷ್ಟು ಜನ ಸೇರ್ಕೊಂಡಿದ್ದಾರೆ ಆರ್ಡ್ರ್ ವೈಸ್ ಒಂದು ನಂಬರ್ ಕೊಡ್ಕೊಂಬರ್ತಾಯಿದ್ರಿ. ಸೊ ನಿಮ್ಗೆ ಗುರುತಿಸ್ತಾ ಇದ್ದಿದ್ದು ಹೇಗೆ ಅಂದರೆ, ಒಂದು ಸಂಸ್ಥೆಯ ಮೂಲಕ ಆ ಸಂಸ್ಥೆಯ ಉದ್ಯೋಗಿ ಅಂತ. ಇವಾಗ ಏನು ಮಾಡಿದ್ದೀರಿ, ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ ಕ್ರಿಯೇಟ್ ಮಾಡಿದ್ದೀರಿ. ಇದರಲ್ಲಿ ನೀವು ಕೆಲಸದಲ್ಲೇ ಇದ್ದು ನೀವು ಯೂನಿವರ್ಸಲ್ ಅಕೌಂಟ್ ನಂಬರ್ ಎಂಪ್ಲಾಯರೇ ಕ್ರಿಯೇಟ್ ಮಾಡಬೇಕಂತೇನಿಲ್ಲ. ಸಪೋಸ್ ನೀವು ಡಿಗ್ರಿ ಮುಗಿಸಿದ್ದೀರಾ, ಕೆಲಸಕ್ಕೆ ಹೋಗೋಕ್ಕೆ ಬಯಸ್ತಿದ್ದೀರಾ, ಯಾವುದೋ ಒಂದು ಕಂಪ್ನಿಗೆ ಜಾಯ್ನ್ ಆಗೋಕ್ಕೆ, ನೀವೇ UN ನಂಬರ್ ಕ್ರಿಯೇಟ್ ಮಾಡ್ಬೋದು. ನಿಮ್ದು ಆಧಾರ್ ಲಿಂಕ್ಡ್ ಇರ್ತವೆ. ಆಧಾರ್ ನಂಬರ್ ಕರೆಕ್ಟಾಗಿದ್ದರೆ ಅದರಿಂದ ನೀವು ಯೂನಿವರ್ಸಲ್ ಅಕೌಂಟ್ ನಂಬರ್ ಕ್ರಿಯೇಟ್ ಮಾಡ್ಕೋಬೋದು. ನೀವು ಹೊಸ ಸಂಸ್ಥೆಗೆ ಸೇರಿದಾಗ ನೀವೇ ಕೊಡ್ಬೋದು, ಸರ್ ಐ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ದ ಯೂನಿವರ್ಸಲ್ ಅಕೌಂಟ್ ನಂಬರ್. ಈ ಅಕೌಂಟ್ ನಂಬರ್ಗೆ ನನ್ನ PF ಡಿಡಕ್ಷನ್ ಎಲ್ಲ ಪಾವತಿಸಿರಿ ಅಂತ ಹೇಳ್ಬಿಟ್ಟು ನೀವೇ ಹೇಳ್ಬೋದು. ಇದರಿಂದ ಏನು ಚೇಂಜಸ್ ಆಗಲ್ಲ. ಅಂದರೆ ನಾನು ಒಂದು ಕಂಪ್ನಿಯಿಂದ ಕೆಲಸ ಮಾಡ್ತಿರ್ತೀನಿ, ಬೇರೆ ಕಂಪ್ನಿಗೆ ಹೋದಂಥ ಸಂದರ್ಭದಲ್ಲಿ ಹೊಸದಾಗಿ ಅಕೌಂಟ್ ಬೇಕಾಗಿಲ್ಲ, ಆಲ್ರೆಡಿ ಇರೋದನ್ನೇ ಕೊಡ್ಬೋದು ಅಂತ. ಇವಾಗ ನಾವು EPFO 3.0ನಲ್ಲಿ ನೀವು ನೆಕ್ಸ್ಟ್ ಟೈಮ್ UN ನಂಬರ್ ನೀವು ಬೇರೆ ಕಂಪ್ನಿಗೆ ಹೋದರೆ ನೆಕ್ಸ್ಟ್ ನೀವು ಕಾಂಟ್ರಿಬ್ಯೂಷನ್ ಆದರೆ ಇದೆಲ್ಲ ಕಾಂಟ್ರಿಬ್ಯೂಷನ್ ಆ್ಯಡ್ ಆಗುತ್ತೆ. ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಈ ಕಂಪ್ನಿ ಬಿಟ್ಟು ಬೇರೆ ಕಂಪ್ನಿಗೆ ಹೋದರೆ, ಜಾಯ್ನ್ ಆದರೆ, ಯು ಹ್ಯಾವ್ ಟು ಅಪ್ಲೈ ಫಾರ್ ಅ ಟ್ರಾನ್ಸ್ಫರ್. ಆನ್ಲೈನಲ್ಲೇ ಟ್ರಾನ್ಸ್ಫರ್ ಮಾಡ್ಬೋದು. ಆನ್ಲೈನಲ್ಲಿ ಟ್ರಾನ್ಸ್ಫರ್. ಉಮಂಗ್ ಆ್ಯಪ್ ಇಲ್ಲ ಅಂದರೆ ಎಂಪ್ಲಾಯಿ ಪೋರ್ಟಲ್ಗೆ ಹೋಗ್ಬಿಟ್ಟು ಮಾಡಿದ್ರೆ, ಎಂಪ್ಲಾಯೀಸ್ ಪೋರ್ಟಲಲ್ಲಿ ನೀವು ಅದರಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಈ ಉಮಂಗ್ ಆ್ಯಪ್ ಬಗ್ಗೆ ಹೇಳ್ಬೋದಾ ಒಂಚೂರು ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆ? ಈಗ ಇತ್ತೀಚೆಗೆ ಬಂದಿರೋ ಕಾರಣಕ್ಕಾಗಿ ಅದು ಹೇಗೆ ವರ್ಕ್ ಆಗುತ್ತೆ, ಅದರಲ್ಲಿ ಏನು ಫೆಸಿಲಿಟೀಸ್ ಇದೆ ಅಂತ ಹೇಳ್ಬೋದು. ನೀವು ನಮ್ದು EPFO ರಿಲೇಟೆಡ್ ಆಲ್ ಫೆಸಿಲಿಟೀಸ್ ಆರ್ ದೇರ್ ಇನ್ಸೈಡ್. ಅಂದರೆ ನೀವು ಕ್ಲೇಮ್ ಸೆಟಲ್ಮೆಂಟ್ ಮಾಡ್ಕೊಬೋದು. ಕ್ಲೇಮ್ ಸೆಟಲ್ಮೆಂಟ್ ಒಂದೇ ಅಲ್ಲ, ನೀವು ಕೆಲಸ ಬಿಟ್ಟಾಗ ಫುಲ್ ಅಮೌಂಟ್ ತೊಗೊಳೋದಿರಲಿ, ಅಡ್ವಾನ್ಸಸ್ ಇರಲಿ, ಎನಿಥಿಂಗ್, ಈಚ್ ಆ್ಯಂಡ್ ಎವ್ರಿ ಸರ್ವಿಸಸ್ ಆಫ್ EPFO ವಿ ಕ್ಯಾನ್ ಟೇಕ್ ಇಟ್. ಬಟ್ ನಾನು ಹೇಳೋದೇನೆಂದರೆ, ಉಮಂಗ್ ಆ್ಯಪ್ಗಿಂತ ಅಲ್ಲಿಂದ ಡೇಟಾ ಪುಷ್ ಆಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ. ಅದಕ್ಕೆ ಎಂಪ್ಲಾಯೀಸ್ ಪೋರ್ಟಲ್ ಅಂತ ಇದೆ. ಆ ಪೋರ್ಟಲ್ಗೆ ಹೋಗ್ಬಿಟ್ಟು ನೀವು ಓನಾಗಿ ನಮ್ಮದು
ವೆಬ್ಸೈಟ್ಗೆ ಹೋದ್ರೆ EPFO ವೆಬ್ಸೈಟ್ ಎಂಪ್ಲಾಯೀಸ್ಗಂತಾನೆ ಇದೆ. ಹ್ಮ್ ಅದ್ರಲ್ಲಿ ನಾವು ವಿಡಿಯೋಸು ಹಾಕಿದ್ದೀರಿ. ಹ್ಮ್ ಇನ್ಫ್ಯಾಕ್ಟ್ ನಿಮ್ಗೆ ಏನೇ ಡೌಟ್ ಇದ್ರು ವಿ ಕ್ಯಾನ್ ಹ್ಯಾವ್ ಈಚ್ ಆ್ಯಂಡ್ ಎವ್ರಿ ವಿಡಿಯೋಸ್ ಹ್ಮ್ ಎಲ್ಲ. ವಿಡಿಯೋಸ್ ಬೇರೆ ಹಾಕಿದ್ರೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ನೀವು ಆಕ್ಟಿವ್ ನೀವು UN ಹೇಗೆ ಜನರೇಟ್ ಮಾಡ್ಬೋದು, ಹ್ಮ್. UN ಜನರೇಟ್ ಮಾಡಿದ ಮೇಲೆ UN ಆಕ್ಟಿವೇಶನ್ ಆಗಬೇಕು. ಹ್ಮ್. UN ಆಕ್ಟಿವೇಶನ್ ಆಗಿದ ಮೇಲೆ ನೆಕ್ಸ್ಟ್ ಅವ್ರಿಗೆ KYC ಫೀಲ್ ಮಾಡಬೇಕು, ಬ್ಯಾಂಕ್ ಅಕೌಂಟ್ ಮಾಡಬೇಕು, ನಾಮಿನೇಷನ್ ಮಾಡೋದಿರಲಿ, ಎಲ್ಲದಕ್ಕೂ ನಾವು ವಿಡಿಯೋಸ್ ಇದೆ ನಮ್ಮದ್ರಲ್ಲಿ. ಓಕೆ, ಈಗ ಇನ್ನೊಂದು ನಾನು ಸ್ವತಃ ನೋಡಿರೋದೇನು ಅಂತ ಹೇಳಿದ್ರೆ PF ಅಮೌಂಟ್ ಇರುತ್ತೆ, ಅಪ್ಲೈ ಮಾಡಿರ್ತಾರೆ, ತುಂಬ ಪ್ರಾಬ್ಲಮ್ಮು, ಇಲ್ಲ ಆಧಾರ್ ನಂಬರ್ ಸರಿ ಇಲ್ಲ, ಆಧಾರ್ ಹೆಸರು ಸರಿ ಇಲ್ಲ ಅಂತ ತುಂಬ ಅಡೆತಡೆ ಬರ್ತಾ ಇರುತ್ತೆ. ಹೇಗೆ ಪಡೆದುಕೊಳ್ಳೋದು PF ಅಮೌಂಟನ್ನು ಅಂತ ಹೇಳಿದ್ರೆ? ನಾವು ಆಧಾರ್ ಡೇಟಾನಲ್ಲಿ ಏನು ಇದೆಯೋ ಸೇಮ್ ನಮ್ಮ ಆಫೀಸ್ ರೆಕಾರ್ಡ್ಸಲ್ಲೂ ನಿಮ್ಮ ಫಸ್ಟ್ ಎಂಪ್ಲಾಯರು ಹೊಸದಾಗಿ ಯಾರೇ ಜಾಯ್ನ್ ಆದ್ರೂ ಅವ್ರ ಬಗ್ಗೆ ಡೀಟೇಲ್ಸ್ ಬಗ್ಗೆ ಫಿಲ್ ಮಾಡಿರ್ತಾರೆ. ಈಗ ನಾವೆಲ್ಲ ಆಧಾರ್ ಲಿಂಕ್ ಮಾಡಿದ್ದಾನೆ, ಆಧಾರ್ ಡೇಟಾನು ನಮ್ಮ ಆಫೀಸ್ ರೆಕಾರ್ಡ್ ಡೇಟಾನು ಒಂದೊಂದು ಸೇಮ್ ಇದ್ದರೆ ಎಲ್ಲೂ ಅಡೆತಡೆ ಏನೂ ಆಗಲ್ಲ. ಎಷ್ಟು ದಿನದಲ್ಲಿ ಬರುತ್ತೆ ಅಂತ ಅಮೌಂಟ್? ಇಫ್ ಎವ್ರಿಥಿಂಗ್ ಈಸ್ ಇನ್ ಪ್ರಾಪರ್, ಈಗ ನಾವೇನು ಮಾಡಿದ್ದೀರಿ ಮೊದಲು, ಈಗ ನಾವು ಆಫೀಸಲ್ಲಿ ನಾವು ಕ್ಲೇಮ್ ಸೆಟಲ್ಮೆಂಟ್ ಮಾಡ್ತಾ ಇದ್ದೀವಿ. ಈಗ 5 ಲಕ್ಷ ತನಕ ಯಾವುದೇ ಅಡ್ವಾನ್ಸ್ ಕ್ಲೇಮ್, ಅಡ್ವಾನ್ಸಸ್ ಕೊಡ್ತೀವಿ ನಾವು, ನಾನ್ ರಿಫಂಡಬಲ್. ಆ ಅಡ್ವಾನ್ಸಸ್ನ ನೀವು 5 ಲಕ್ಷವರೆಗೂ ಆಟೋಮೇಷನ್ ಮಾಡಿಬಿಟ್ಟಿದ್ದೀನಿ ನಾವು. ಅಂದರೆ 3 ದಿವಸದಲ್ಲಿ ಸೆಟ್ಲ್ ಆಗುತ್ತೆ ಈಗ ಆಟೋಮೇಟ್ ಆಗಿರೋದು. ಕೆಲವೊಂದು ಈ ಥರ ತೊಂದರೆಗಳಿದ್ರೆ ವಿತಿನ್ 20 ಡೇಸ್ ಮಾಡಬೇಕಂತ ಮ್ಯಾಂಡೇಟ್ ಇದೆ ನಮ್ಮದು. ಸೊ ಕೆಲವೊಂದು 20 ಡೇಸ್ ಆ್ಯಂಡ್ ಅಬವ್ ಹ್ಯಾಗೆ ಕ್ರಾಸ್ ಆಗುತ್ತೆ ಅಂದರೆ, ಈಗ ಬೆಂಗಳೂರಂಥ ಇದರ ನಗರದಲ್ಲಿ ಕೆಲಸ ಮಾಡೋರು ಕಡಿಮೆ ಆಗಿ ಕ್ಲೇಮ್ ಸೆಟಲ್ಮೆಂಟ್ ಜಾಸ್ತಿ ಆದಾಗ ನಮಗೆ ಇನ್ ಟೈಮಲ್ಲಿ ಇವರು ಡೇಟಾ ಸರಿ ಇರಲ್ಲ, ಡೇಟಾ ಇನ್ಸಫಿಷಿಯೆಂಟ್ ಇರುತ್ತೆ, ಮತ್ತು ಎಂಪ್ಲಾಯರೂ ಕರೆಕ್ಟಾಗಿ ಕೊಟ್ಟಿರಲ್ಲ. ಎಸ್ಪೆಷಲಿ ನಾವು ಫೇಸ್ ಆಗೋದೇ ಈಗ ಪೆನ್ಷನ್ ಮಾಡಬೇಕಾದ್ರೆ, ಸೆಟಲ್ಮೆಂಟ್ ಮಾಡಬೇಕಾದ್ರೆ, ಮತ್ತು EDLA ಇದಿರಲಿ, ಡೆತ್ ವೈಲೆನ್ಸ್ ಸರ್ವಿಸ್ ಅಂತ ಕೊಡಬೇಕು, ಅದನ್ನು ಪ್ರೂವ್ ಮಾಡಬೇಕು ಅವರು. ಎಂಪ್ಲಾಯಿ ಕೆಲಸದಲ್ಲೇ ಇದ್ದಾಗಲೇ ತೀರೋದ ಅಂತ ಪ್ರೂವ್ ಮಾಡಬೇಕು. ಓಕೆ, ಅದಕ್ಕೊಂದು ಪ್ರೂಫ್ ಕೊಡಬೇಕು, ಅಂಥದ್ದು ಏನೂ ಕೊಡಲ್ಲ. ಈಗ ಸಮಸ್ಯೆ ಏನಾದರೂ ಉಂಟಾದರೆ, ಈ ಅಮೌಂಟನ್ನು ವಾಪಸ್ ಪಡೆಯುವಂಥ ಸಂದರ್ಭದಲ್ಲಿ ಸಮಸ್ಯೆ ಉಂಟಾದರೆ ನೇರವಾಗಿ ಎಲ್ಲೋ ಹೋಗಬೇಕು ಅಥವಾ ಕಚೇರಿಗೆ ಬರೋದು, ಆನ್ಲೈನ್ ಪೋರ್ಟಲಲ್ಲಿ ಏನಾದರೂ? ಸರ್, ಆನ್ಲೈನ್ EPF IGMS ಪೋರ್ಟಲ್ ಇದೆ, ಅಲ್ಲಿ ನೀವು ಗ್ರೀವೆನ್ಸ್ ರೈಸ್ ಮಾಡ್ಬೋದು. EPF IGMS ಅಲ್ಲಿ ಏನೇ ಗ್ರೀವೆನ್ಸ್ ಮಾಡಿದ್ರೆ ವಿತಿನ್ 30 ಡೇಸ್ ನಾವು ಸೊಲ್ಯೂಷನ್ ಕೊಡ್ತೀವಿ. ತೀರಾ ಆಗ್ತಾನೆ ಇಲ್ಲ, ಏನೋ ಒಂದು ಮೇಜರ್ ತೊಂದರೆ ಇದೆ ಅಂದರೆ ನಾವು ನ್ಯಾನ್ ಪ್ರೋಗ್ರಾಮ್ ಅಂತ ಹೇಳಿದೆ, ಭವಿಷ್ಯ ನಿಧಿ ನಿಮ್ಮ ಬಳಿಗೆ ಅಂತ, ಅದರಲ್ಲಿ ಪ್ರೋಗ್ರಾಮಲ್ಲಿ ರೈಸ್ ಮಾಡ್ಬೋದು. ಓಕೆ, ಈಗ ನೀವು ಕಂಪ್ನಿಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಉದ್ಯೋಗದಾತರ ಬಗ್ಗೆ. ಒಂದು ಕಂಪನಿ, ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಕಂಪನಿ PF ಅಮೌಂಟ್ ಅಂತ ಬಂದಂತಹ ಸಂದರ್ಭದಲ್ಲಿ ನಾರ್ಮಲ್ ಎಲ್ರಿಗೂ ಗೊತ್ತಿರೋದೇನು ಅಂದರೆ, ಎಂಪ್ಲಾಯಿಯಿಂದ ಫಾರ್ ಎಕ್ಸಾಂಪಲ್ ನಾನು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನನ್ನ ಸ್ಯಾಲ್ರಿಯಲ್ಲಿ ಒಂದಷ್ಟು ಅಮೌಂಟ್, ಕಂಪ್ನಿಯಿಂದ ಒಂದಷ್ಟು ಅಮೌಂಟ್ ಅಂತ ಒಂದು ಬರುತ್ತೆ. ಹೌದು. ಮತ್ತು ಒಂದಷ್ಟು ಕಡೆ ಬೇರೆ ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ, ಅಮೌಂಟ್ ಹಾಕಿರೋದಿಲ್ಲ. ಮತ್ತೊಂದು ಕಡೆ ಏನು ಮಾಡ್ತಾರೆ, ಎಲ್ಲ ಎಂಪ್ಲಾಯೀಸ್ ಮೇಲೇ, ಅಂದರೆ ಎಂಪ್ಲಾಯಿ ಅಮೌಂಟು ಅವರೇ ಆಗಬೇಕು ಮತ್ತು ಉದ್ಯೋಗದಾತರ ಅಮೌಂಟು ಕೂಡ ಎಂಪ್ಲಾಯಿ ಸ್ಯಾಲ್ರಿಯಿಂದಲೇ ಕಟ್ ಮಾಡ್ಕೋತಾರೆ. ಹೇಗೆ ನೋಡ್ತಿದ್ದಾರೆ ಇದನ್ನು? ಈಗ ನೀವು 2 ಸೈಡ್ ಕೂಡ ಕಟ್ ಆಗುತ್ತೆ. ಎಂಪ್ಲಾಯಿ ಸ್ಯಾಲ್ರಿಯಲ್ಲಿ 2 ಸೈಡ್ ಕಟ್ ಆಗುತ್ತೆ. ಅದು ತಪ್ಪು, ಅದು ಉದ್ಯೋಗದಾತರು ಮಾಡ್ತಾ ಇರೋದು ತಪ್ಪದು, ಅವ್ರಿಗೆ ದಂಡನೆ ವಿಧಿಸಲಾಗ್ತದೆ. ನಮ್ಮ ಕಾನೂನು ಕ್ರಮ ನಾವು ತಗೊಂಡ್ತೀವಿ. ಯಾವ ಥರ ಆಗುತ್ತೆ ಅದು? ಬೋಧ ಶೇರ್ ತಗೊಳಂಗಿಲ್ಲ, ಕಟ್ಟಲೇಬೇಕು, ಒಬ್ಬರ ಹತ್ರ ತಗೊಳಂಗಿಲ್ಲ. ಈ ಥರ ಏನಾದರೂ ಮಾಡಿದರೆ ನಾವು ಫ್ಯೂಚರಲ್ಲಿ ಅವ್ರಿಗೆ ದಂಡ ವಿಧಿಸ್ತೀರಿ. ಪೆನಾಲ್ಟಿ ಅಪ್ ಟು ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಅಷ್ಟೇ ಆಗ್ಬೋದು, 100% ಪೆನಾಲ್ಟಿ ತನಕ ಆಗ್ತೀರಿ. ನಮ್ಮ HR ಪಾಲಿಸಿ ಇರೋದೇ ಹೀಗೆ ಅಂತ ಹೇಳ್ತಾರೆ, ಅಲ್ಲಿ ಎಂಪ್ಲಾಯೀಸ್ ಏನು ಮಾಡಬೇಕಾಗುತ್ತೆ? ಈಗ ಎಂಪ್ಲಾಯಿಗೆ HR ಪಾಲಿಸಿ ನಮ್ದು ಹೀಗೆ ಇದೆ ಅಂತಲ್ಲ, ಬೈ ಚಾನ್ಸ್ ಈಗ ನೀವು ಜಾಯ್ನ್ ಆಗ್ಬೇಕಾದ್ರೆ ನೆಗೋಷಿಯೇಟ್ ಮಾಡಬೇಕು, ಅದೇ ನಾನು ಹೇಳೋದು. ನನಗೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಈ ಬೇರೆ EPF ಸೀಲಿಂಗ್ ಲಿಮಿಟ್ಗೆ ಕಟ್ಟೋದಲ್ಲ, ಓವರ್ ಆ್ಯಂಡ್ ಅಬವ್ ಕಟ್ಟಿದ್ರು ನೀವು ಕರೆಸ್ಪಾಂಡಿಂಗ್ಸ್ ಕಟ್ಟಿ ಅಂತ. ಈಗ ಸಪೋಸ್ ನಂಗೆ 50,000 ಸಂಬಳ ಇದ್ದರೆ, ನಂಗೆ 50,000 ನಾನು 12% ಕಟ್ಟಿದ್ರೆ ನೀವು 12% ಕಟ್ಟಿ ಅಂತ ನೀವು ನೆಗೋಷಿಯೇಟ್ ಮಾಡಬೇಕು ಕೆಲಸಕ್ಕೆ ಸೇರ್ಬೇಕಾದ್ರೆ. ದಟ್ ಈಸ್ ಎ ಮೇಜರ್ ಸೇವಿಂಗ್ ಆಗೋಗುತ್ತೆ ಅವಾಗ. ಬಟ್ ಈಗಿನ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಕಂಪ್ನಿಗಳಾಗಿರ್ಬೋದು, ಆಲ್ಮೋಸ್ಟ್ 2 ಸೈಡ್ ಅನ್ನೋದು ಕಂಪ್ಲೀಟ್ ಆಗಿ ಸ್ಯಾಲ್ರಿ ತಗೋತಾ ಇದ್ದಾರಲ್ವಾ, ಅವ್ರ ಮೇಲೇ ಹಾಕ್ತಾ ಇದ್ದಾರೆ. ಆ ಥರ ಇದ್ರೆ ಯು ಕ್ಯಾನ್ ರೈಸ್ ಎ ಕಂಪ್ಲೇಂಟ್ ಬಿಫೋರ್ ಅಸ್. ಏನು ಶಿಕ್ಷೆ ಆಗುತ್ತೆ ಅಂತ, ಈ ಥರ ಆದರೆ ಏನು ಶಿಕ್ಷೆ ಆಗುತ್ತೆ ಒಂದು. ಅದಾದ ನಂತರ ಈ ಸಣ್ಣ ಮತ್ತು ಮಧ್ಯಮ ಉದ್ದಿಮೆದಾರರು ಇರ್ತಾರೆ ಅಥವಾ ಇಂತಹ ಕಂಪ್ನಿಗಳಿಗೆ 2 ಸೈಡ್ ತಗೋತಾ ಇರೋಂಥ ಕಂಪ್ನಿಗಳಿಗೆ ಏನು ಸಲಹೆ ಕೊಡ್ತೀರಿ ನೀವು? 2 ಸೈಡ್ ಕಟ್ ಮಾಡ್ತಾರೆ. ಲಾ ಈಸ್ ಮೇಡ್ ಆಲ್ರೆಡಿ, ತಪ್ಪೇ ಆಗುತ್ತೆ. ಸೊ ಅದನ್ನು ತಪ್ಪನ್ನ ಸರಿ ಮಾಡ್ಕೊಳ್ಳಿ, ಅದೇ ಹೇಳಕ್ಕೆ ನಾನು ಬಯಸ್ತೀನಿ. ಅದಾದ ನಂತರ ನೀವು ಲೀಗಲ್ ಕಾಂಪ್ಲಿಕೇಶನ್ಸ್ ನೀವು ತೊಗೊಳ್ತೀರಾ ಅಂದರೆ ನೀವು ಒಂದು ಎಂಥ ಪರಿಸ್ಥಿತಿ ಬರುತ್ತೆ ಅಂದರೆ, ಎಸ್ಪೆಷಲಿ ಸಣ್ಣ ಮತ್ತು ಇದು MSME
ಚಿಕ್ಕ ಮಾಧ್ಯಮ ಸಂಸ್ಥೆಗಳಿಗೆ ಹ್ಞೂ ಕಂಪ್ನಿ ಮುಚ್ಚೋ ಪರಿಸ್ಥಿತಿ ಬಂದ್ಬಿಡ್ತೈತೆ ಕೆಲವೊಂದು ಸತಿ. ಹ್ಞೂ ಅಷ್ಟಂಕ ದಂಡ ಇದೆ. ಹ್ಞೂ ಹ್ಞೂ ದೇ ಹ್ಞೂ ಕಾಂಟ್ ವರ್ಕ್ ಎಟ್ ಆಲ್. ಓಕೆ ಹೌದು. ಓಕೆ ಸರ್. ಈಗ ಇ ಸಿ ಅಂದರೆ ಏನು ಅಂತ? ಇ ಸಿ. ಇದು ಈಗ ಎಂಪ್ಲಾಯೀಸ್ ಎನ್ರೋಲ್ಮೆಂಟ್ ಕ್ಯಾಂಪೇನ್ 2025 ಅಂತ ಮಾಡಿದ್ದೀರಿ. ಹ್ಞೂ ಸೇಮ್ ಕ್ಯಾಂಪೇನ್ 2017 ಮಾಡಿದ್ರಿ. ಹ್ಞೂ ಹ್ಞೂ 16-17 ಇವಾಗ ಜುಲೈ 2017ಇಂದ 30th ಅಕ್ಟೋಬರ್ 2025ವರೆಗೂ ಯಾರೇ ಉದ್ಯೋಗಿ, ಈ ಉದ್ಯೋಗದಾತರು ಇರ್ತಾರಲ್ಲ, ಕಂಪ್ನಿ ಸಂಸ್ಥೆ ನಡೆಸ್ತಾ ಇರೋರು, ಕೆಲವೊಬ್ಬರನ್ನ ಎನ್ರೋಲ್ ಮಾಡಿರಲ್ಲ. ಹ್ಞೂ ಅವರು ಪಿ ಎಫ್ ಬೇಡ ಅಂದಿರ್ತಾರೋ ಏನೋ ಒಂದು ಕಾರಣಕ್ಕೆ ಎನ್ರೋಲ್ ಮಾಡಿರಲ್ಲ. ಹ್ಮ್. ಅಂಥವರಿಗೆ ಒಂದು ಒಳ್ಳೆಯ ಅವಕಾಶ. ಹ್ಞೂ ಅವ್ರು ಎನ್ರೋಲ್ ಮಾಡಿಲ್ಲ, ಯು ಎನ್ ಅಕೌಂಟ್ ನಂಬರ್ ಇಲ್ಲ ಅಂದರೆ ಅಂಥವ್ರಿಗೆ ಯಾರ್ಯಾರು ಇದ್ದಾರೋ ಹ್ಮ್. ಅವ್ರಿಗೆಲ್ಲರಿಗೂ ಈ ಸತಿ ಅವ್ರನ್ನ ಎನ್ರೋಲ್ ಮಾಡ್ಕೊಬೋದು. ಹ್ಞೂ ಎನ್ರೋಲ್ ಮಾಡಿದ್ರೆ ಏನಾಗುತ್ತೆ, ಬೈ ಚಾನ್ಸ್ ಎಂಪ್ಲಾಯಿ ಶೇರ್ ಅವ್ರ ಹತ್ರದಿಂದ ಡಿಟೆಕ್ಟ್ ಮಾಡದೇ ಇದ್ದಿದ್ರೆ ಹ್ಮ್. ಬೇರೆ ಎಂಪ್ಲಾಯರ್ ಶೇರ್ ಮಾತ್ರ ಕಟ್ಟಬೇಕು. ಹ್ಞೂ ಮತ್ತು ಈಗ ನಾವೇನು ಪೆನಾಲ್ಟಿ ಅಂತಿದ್ನೋ ಬೇರೆ ₹100 ಪೆನಾಲ್ಟಿ ಅಷ್ಟೇ. ₹100. ₹100. ಓಕೆ. ಈ ರೀತಿ ಬಂದರೆ ಮಾತ್ರ. ಈ ರೀತಿ ಈ ಕ್ಯಾಂಪೇನು ಎಂಪ್ಲಾಯೀಸ್ ಎನ್ರೋಲ್ಮೆಂಟ್ ಕ್ಯಾಂಪೇನ್ 2025 ಈ ಏಪ್ರಿಲ್ 26ವರೆಗೂ ಇದೆ. ಹ್ಞೂ ಅಷ್ಟು ಒಳಗಡೆ ಅವ್ರು ಡಿಕ್ಲೇರ್ ಮಾಡಿಕೊಂಡ್ರೆ ಹ್ಞೂ ಅವ್ರಿಗೆಲ್ಲರಿಗೂ ಅಷ್ಟು ಜನಗೂ ಸರ್ವಿಸ್ ಕೌಂಟ್ ಆಗುತ್ತೆ. ಓಕೆ. ರೆಗ್ಯುಲರೈಸ್ ಆಗ್ತಾರೆ ಅವರೆಲ್ಲರೂ. ಹ್ಞೂ